ಎಲ್ಲ ಎಡವಟ್ಟಾಗೋಯ್ತು. ಸೊ ಮೈಕ್ ಆನ್ ಇರಲಿಲ್ಲ, ಈಗಾದರೂ ಆನ್ ಮಾಡಿದ್ದೀರ ನೋಡೋಣ. ಸೊ ಬೇಜಾರು. ಸೊ ಒಂದೊಂದ್ಸತಿ ಹಿಂಗೆ ಆಗ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕೆಂಗೇರಿ ಉಪನಗರ ಬಂದಿದ್ದೀನಿ. ಕೆಂಗೇರಿ ಉಪನಗರದಲ್ಲಿ BSNL ಆಫೀಸ್ ಇದೆ. ಅದರ ಪಕ್ಕದಲ್ಲೇ ಅಂದರೆ ಅದರ ಕಾಂಪೌಂಡ್ಗೆ ಅಡ್ಜಸ್ಟೆಡ್ ಆಗಿ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ ಇದೆ. ಆಟೋ ಬಂದ್ಬಿಡ್ತು, ಸೊ ಅಡ್ಡ ಆಗೋಯ್ತು. ಇಲ್ಲಿ ಹೋಟೆಲ್ ಮಲೆನಾಡು ಮನೆ ಅಂತ ತುಂಬ ಚೆನ್ನಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ. ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಮುದ್ದೆ ಸಿಗುತ್ತೆ, ಪರೋಟ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ಇವತ್ತು ಮಾಡಿರೋಂಥ ಐಟಮು ಚಿಕನ್ ಫ್ರೈ ಮತ್ತು ಚಿಲ್ಲಿ ಚಿಕನ್ನು, ಬೋಟಿ ಮತ್ತು ಚಿಕನ್ ಸೇರ್ವ ಇಷ್ಟು ಐಟಮ್ ಇದೆ. ಸೊ ಯೂಶ್ವಲಿ ಮಟನ್ ಎಲ್ಲ ಇರುತ್ತಂತೆ. ಇವತ್ತು ಈ ಕಡೆ ಏನೋ ಹಬ್ಬ ಅಂದೆ, ಸೊ ಹಾಗಾಗಿ ಮಟನ್ ಐಟಮ್ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ಮತ್ತು ಐಟಮ್ಗಳು ಕೂಡ ಕಮ್ಮಿ ಮಾಡಿದಾರಂತೆ. ಸೊ ಯಾಕೆಂದರೆ ಜನ ಬರ್ತಾರೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಐಟಮ್ಗಳು ಕೂಡ ಕಮ್ಮಿ ಮಾಡಿದ್ದಾರೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾಗಿರೋಂಥ ಯಾವುದಾದ್ರೂ ಹೋಟೆಲ್ಲು ಅಥವಾ ಸ್ಟ್ರೀಟ್ ಫುಡ್ಗಳು ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ಅಲ್ಲಿ ಹೋಗುವ. ಸೊ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಊಟ ಕೊಡಿಸ್ತೀನಿ, ಬನ್ನಿ. ಬಿರಿಯಾನಿ ಸರ್. ಬಿರಿಯಾನಿ ಡೈಲಿ ಇರುತ್ತೆ ಸರ್? ಹಾಂ ಇರುತ್ತೆ. ಚಿಕನ್ ಬಿರಿಯಾನಿ? ಹಾಂ ಚಿಕನ್ ಬಿರಿಯಾನಿ. ಓಕೆ, 100 ರೂಪಾಯಿ ರೇಟು. 100 ರೂಪಾಯಿ? ಹ್ಞೂ, ಸೂಪರ್. ಇದು ಚಿಕನ್ ಫ್ರೈ ಸರ್. ಚಿಕನ್ ಫ್ರೈ? ಹ್ಞೂ. ಓಕೆ. ಚಿಕನ್ ಎಷ್ಟು ಸರ್ ಇದು ಚಿಕನ್ ಫ್ರೈ? ಹಾಫ್ 70, ಫುಲ್ 120. ಓಕೆ. ಇದು ಚಿಲ್ಲಿ ಚಿಕನ್ ಸರ್. ಚಿಲ್ಲಿ ಚಿಕನ್ ಮಾಡ್ತೀರಾ? ಹ್ಞೂ. ಸೂಪರ್. ಇದು ಹಾಫ್ 70, ಇದು 100, ಫುಲ್ 120. ಹ್ಞೂ. ಇದು ವೈಟ್ ರೈಸ್. ವೈಟ್ ರೈಸ್? ಹಾಂ. ಬಿಳಿ ಅನ್ನ? ಹಾಂ. ಓಕೆ. ಫುಲ್ 40, ಹಾಫ್ 30. ಓಕೆ. ಇದು ಬೋಟಿ ಸರ್. ಬೋಟಿ? ಹ್ಞೂ. ಹಾಫ್ 60, ಫುಲ್ 100. ಹ್ಞೂ ಹ್ಞೂ. ಇದು ಸೇರ್ವ, ಚಿಕನ್ ಸೇರ್ವ. ಚಿಕನ್ ಸೇರ್ವಾ? ಹ್ಞೂ. ಓಕೆ. ಸೂಪರ್. ಮತ್ತೆ ಇದು ಮುದ್ದೆ ಸರ್. ಮುದ್ದೆ ಇರುತ್ತೆ? ಹಾಂ, ಮುದ್ದೆ ಇರುತ್ತೆ. ಸಕತ್. ಓಕೆ. ಇದಿಷ್ಟು ಇರುತ್ತೆ? ಹಾಂ ಇರುತ್ತೆ. ಇನ್ನು ಮತ್ತೆ ಕಬಾಬು ಉಂಟಾ? ಹಾಂ ಕಬಾಬ್ ಇದೆ ಸರ್. ಕಬಾಬು ಯಾವಾಗ ಬೇಕೋ ಅವಾಗ ಹಾಕಿ ಕೊಡ್ತೀವಿ. ಯಾವಾಗ ಬೇಕೋ ಅವಾಗಲೇ ಹಾಕೋದು. ಮತ್ತೆ ನಮ್ಮ ಹತ್ರ ತಲೆ ಮಾಂಸ ಇರುತ್ತೆ, ಮತ್ತೆ ಲಿವರ್ ಇರುತ್ತೆ, ಎಲ್ಲ ಐಟಮ್ ಇರುತ್ತೆ. ಓಕೆ. ಹೋಟೆಲ್ ಮಲೆನಾಡು ಮನೆ ಯಾವಾಗಿಂದ ಶುರುವಾಗಿದ್ದು? ಇದು 10 ತಿಂಗಳಾಯ್ತು ಸರ್. 10 ತಿಂಗಳಾಯ್ತು ಪ್ರೆಸೆಂಟಾಗಿ ಶುರುವಾಗಿದ್ದು. ಸೊ ಇಷ್ಟು ಐಟಮು ಸಿಗುತ್ತೆ? ಪ್ರತಿದಿನ ಸಿಗುತ್ತಾ? ಪ್ರತಿದಿನ ಸಿಗುತ್ತೆ. ಓಕೆ. ಇವತ್ತೇ ಐಟಮ್ ಕಮ್ಮಿನಾ? ಹಾಂ ಇವತ್ತು ಐಟಮ್ ಕಮ್ಮಿ. ಇವತ್ತು ಇಲ್ಲಿ ಕರ್ಗ ಏನೋ ಇದೆ ಅಲ್ಲ, ಹಿಂಗಾಗಿ. ಓಕೆ. ಸೊ ಇನ್ನೂ ಇರುತ್ತೆ ಅಂದರೆ ಏನೇನು ಇರುತ್ತೆ? ತಲೆ ಮಾಂಸ ಇರುತ್ತೆ, ಲಿವರ್, ಚಿಕನ್ ಲಿವರ್ ಇರುತ್ತೆ, ಮತ್ತೆ ಎಗ್ ರೈಸ್ ಇರುತ್ತೆ. ಎಗ್ ರೈಸ್? ಎಲ್ಲ ಐಟಮ್ ಇರುತ್ತೆ. ಓಕೆ. ಹ್ಞೂ. ಕಾಲ್ ಸೂಪ್ ಇರುತ್ತೆ, ಮಟನ್. ಹಾಂ. ಓ, ಕಾಲ್ ಸೂಪ್ ಇರುತ್ತೆ. ಸೂಪರ್. ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸು ಬೆಳಗ್ಗೆ 12ರಿಂದ ರಾತ್ರಿ 12. ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇರುತ್ತೆ? ಹಾಂ ಇರ್ತೀವಿ. ಹ್ಞೂ. ಓಕೆ. ಇನ್ನು ಎಗ್ ರೈಸ್ ಅಂದರೆ ಇವಾಗಲೇ ಸಿಗುತ್ತಾ ಅಥವಾ ಸಂಜೆ ಅಷ್ಟೇ ಮಾಡ್ತೀವಿ? ಸಂಜೆ 6ರಿಂದ ಎಗ್ ರೈಸ್ ಮಾಡ್ತೀವಿ. ಸಂಜೆ 6 ಗಂಟೆಯಿಂದ ಎಗ್ ರೈಸ್ ಸಿಗುತ್ತೆ? ಮಾಡ್ತೀವಿ. ಯಾವ್ದು ಜಾಸ್ತಿ ಹೋಗುತ್ತೆ? ಜಾಸ್ತಿ ಬೋಟಿ ಹೋಗುತ್ತೆ ನಮ್ಮ ಹತ್ರ. ಬೋಟಿ ಜಾಸ್ತಿ ಹೋಗುತ್ತೆ? ಬೋಟಿ ಜಾಸ್ತಿ ಹೋಗುತ್ತೆ, ತಲೆ ಮಾಂಸ ಹೋಗುತ್ತೆ. ಹಾಂ ಇವು ಜಾಸ್ತಿ ಹೋಗುತ್ತೆ. ಓಕೆ, ಸೂಪರ್ ಸರ್. ಮತ್ತೆ ನಾ ಗಾಡಿ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ನಿಯರ್ ಬೈ ಕೆಂಗೇರಿ ಉಪನಗರ. ಇದು BSNL ಆಫೀಸ್ ಪಕ್ಕ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರೆಸ್ಟೋರೆಂಟ್
ಡೈಲಿ ಬೆಳೆ ಎಲ್ಲ ಬೆಳೆಸ್ತೀರಾ? ಡೈಲಿ ಬೆಳೆಸ್ತೀವಿ. ಸೂಪರ್. ಬೋಟಿ ಸೇವೆ ಒಂದು ಚೂರು ಹಾಕ್ಬಿಡಿ ಇದ್ರ ಮೇಲೆ. ಬೋಟಿ ಗೊಜ್ಜು. ಓಕೆ ಇರಲಿ ಬಿಡಿ, ಇರಲಿ ಬಿಡಿ, ಬೇಡ ಬೇಡ, ಸಾಕು ಸಾಕು, ಅಲ್ಲಿದೆಯಲ್ಲ. ಎಲ್ಲ ಎಡವಟ್ಟಾಗೋಯ್ತು. ಸೊ ಮೈಕ್ ಆನ್ ಇರಲಿಲ್ಲ, ಈಗಾದರೂ ಆನ್ ಮಾಡಿದ್ದೀರ ನೋಡೋಣ. ಸೊ ಬೇಜಾರು. ಸೊ ಒಂದೊಂದ್ಸತಿ ಹಿಂಗೆ ಆಗಿಬಿಡುತ್ತೆ. ಸಮ್ಟೈಮ್ಸ್ ಯಾಮಾರ್ಬಿಡ್ತೀವಿ. ಸೊ ಈ ಮೈಕ್ಗಳನ್ನ ಚೆಕ್ ಮಾಡ್ತಾನೆ ಇರ್ತೀವಿ ಯೂಶ್ವಲಿ. ಇವತ್ತೊಂಚೂರು ಮತ್ತೆ ಎಡವಟ್ಟಾಯಿತು. ಸೊ ಊಟ ಮಾಡಬೇಕಾದ್ರೆ ಮೈಕ್ ಆನ್ ಮಾಡಲಿಲ್ಲ, ಮೂಕಿ ಚಿತ್ರ ಆಗೋಯ್ತು. ಮತ್ತೊಮ್ಮೆ ನಿಮಗೆ ನೀಟಾಗಿ ಹೇಳ್ಬಿಡ್ತೀನಿ. ಆವಾಗಲೇ ಊಟ ಮಾಡ್ತಾ ಹೇಳಿದ್ದೆ, ಬಟ್ ಈಗ ಊಟ ಮತ್ತೆ ಮಾಡೋಕ್ಕಾಗಲ್ಲ. ನಾನು ಏನೇನು ತೊಗೊಂಡಿದ್ದೆ ಅಂದರೆ ಚಿಕನ್ ಫ್ರೈ ತೊಗೊಂಡಿದ್ದೆ, ಚಿಲ್ಲಿ ಚಿಕನ್ ತೊಗೊಂಡಿದ್ದೆ, ಬೋಟಿ ಮತ್ತು ಬಿಳಿ ಅನ್ನ ತೊಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಅತ್ಯದ್ಭುತವಾಗಿದೆ. ಚಿಕನ್ ಫ್ರೈ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಆ ಖಾರ ಆಗಿರ್ಬೋದು ಮತ್ತು ಆ ಚಿಕನ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಇನ್ನು ಚಿಲ್ಲಿ ಚಿಕನ್ ಅಂದಾಗ ಹಸಿರು ಮೆಣಸಿನಕಾಯಿಯ ಖಾರ ಇದೆಯಲ್ಲ, ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನು ಕ್ಯಾಪ್ಸಿಕಮ್ ಬಳಸಿರ್ತಾರೆ. ಸೊ ಅದರ ಒಂದು ಟೇಸ್ಟು ಕೂಡ ನಿಮಗೆ ಸಿಗುತ್ತೆ. ಇನ್ನು ಬೋಟಿ ಅಂತ ಬಂದಾಗಲೂ ಕೂಡ ತುಂಬಾ ಚೆನ್ನಾಗಿದೆ. ಬೋಟಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಆ ಮಸಾಲೆನೇ ನನಗೆ ಬಹಳ ಇಷ್ಟವಾಗುವಂಥದ್ದು. ಸ್ವಲ್ಪ ಲೈಟಾಗಿ ಗೊಜ್ಜು ಬರುತ್ತೆ, ಸೆಮಿ ಗ್ರೇವಿ ಬರುತ್ತೆ. ಸೊ ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಪೀಸಸ್ ಅಂತ ಅಂದಾಗ ಚಿಕನ್ ಪೀಸಸ್ಸು ಕೂಡ ಮನೆಗಳಲ್ಲಿ ಎಲ್ಲ ಸಣ್ಣ ಸಣ್ಣ ಪೀಸ್ ಹೊಡಿಸ್ತೀವಿ ಗೊತ್ತಾ, ಸಣ್ಣ ಪೀಸ್ ಹೊಡಿಯಪ್ಪ ಅಂತ ಚಿಕನ್ ಅಂಗಡಿಗಳಲ್ಲಿ. ಸೊ ಆ ರೀತಿ ಎಲ್ಲ ಸಣ್ಣ ಸಣ್ಣ ಪೀಸ್ ಇರುತ್ತೆ, ಅತಿ ದೊಡ್ಡ ಪೀಸೇನು ಹೊಡೆದಿರಲ್ಲ, ಎಲ್ಲ ಸಣ್ಣ ಸಣ್ಣ ಪೀಸೇ ಇರುತ್ತೆ. ಮನೆಗಳಲ್ಲಿ ಊಟ ಮಾಡಿದಂತೆ ಫೀಲ್ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಜನ ಕಮ್ಮಿ ಬರ್ತಾರೆ ಅಂದ್ಬಿಟ್ಟೇ ಇವರು ಸ್ವಲ್ಪ ಐಟಮ್ ಕೂಡ ಕಮ್ಮಿ ಮಾಡಿದ್ದಾರೆ. ಮಟನ್ ಎಲ್ಲ ಇರುತ್ತಂತೆ. ಸೊ ಇವತ್ತು ಮಟನ್ ಸಿಕ್ಕಿಲ್ಲ. ಟ್ರೈನ್ ಕೂಡ ಹೋಗುತ್ತೆ. ಸೊ ಆ ಕಡೆ ಟ್ರೈನ್ ಕಾಣಿಸ್ತಾ ಇರ್ಬೋದು, ಯಾವುದೋ ಗುಡ್ಸ್ ಟ್ರೈನ್ ಹೋಗ್ತಾ ಇದೆ. ಸೊ ರೈಲ್ವೆ ಪ್ಯಾರಲಲ್ ರೋಡ್ ಅಲ್ವಾ, ಸೊ ಹಾಗಾಗಿ ಟ್ರೈನ್ ಕೂಡ ಆಡ್ತಿರುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.